ಬರ್ರಿ ಇವತ್ತು ಹೆಸರು ಕಾಳಿನ ವಡಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಇವು ಭಾಳ ಚಂದ ಆಗ್ತಾವ್ರಿ, ಭಾಳ ಮ್ಯಾಲೆ ಕ್ರಿಸ್ಪಿ ಇರ್ತಾವ್ರಿ, ಒಳಗೆ ಏನಾಗ್ತೈತಿ ಸಾಫ್ಟ್ ಇರ್ತೈತಿ. ನಾನು ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ, ಇಲ್ಲಿ ಕಟ್ ಮಾಡಿ ಹಿಂಗೆ ಒಳಗೆ ಏನಿರ್ತೈತಿ ಮೆತ್ತಗಿರ್ತೈತಿ, ಮ್ಯಾಲೆ ಏನಾಗ್ತೈತಿ ಕಟು ಅಂತೇಳಿ ಇಲ್ಲಿ ಹೆಸರು ಬೇಳೆ ಅದಾವು ಮತ್ತು ಉಳ್ಳಾಗಡ್ಡಿ ಎಲ್ಲ ನೋಡಿ ಎಷ್ಟು ಕೆಂಪಾಗ್ಯಾವು, ಎಷ್ಟು ಪಳ್ಳ ಅನ್ಸಕತ್ತಾವು ನೋಡ್ರಿ, ಚಂದ ಆಗ್ತಾವು. ಸುಡು ಸುಡು ಬೇಳೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿಗೆ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನು, ಭಾಳ ಅಂದ್ರೆ ಭಾಳ ಚಂದ ಆಗ್ತಾವ್ರಿ. ನೋಡಿರಿ ಪರ್ಯ ಹಿಂಗೆ ಹಾಕ್ತಾವು. ಹೆಂಗೆ ಮಾಡೋದು ಅಂಥೇಳಿ ಇವತ್ತು ಕಂಪ್ಲೀಟ್ ರೆಸಿಪಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಂತ. ಬರ್ರಿ ನೋಡೋಣಂತ ಏನು ಮಾಡ್ಬೇಕಂಥೇಳಿ. ಮೊದಲಿಗೆ ನಾ ಇಲ್ಲಿ ಏನು ಮಾಡೀನಪ್ಪ ಅಂತಂದ್ರೆ ಹೆಸರು ಕಾಳು ಏನೈತಲ್ಲ ಹಿಂದಿನ ದಿವಸ ರಾತ್ರಿ ಅಂದ್ರೆ 7ರಿಂದ 8 ತಾಸು ತನಕ ನಾ ಇಲ್ಲಿ ತೊಯ್ಸಿಟ್ಟಿದ್ದೆ ರೀ, ನೆನೆಸಿಟ್ಟಿದ್ದೆ. ಈಗ ಇವು ಎಷ್ಟು ಚಂದ ಅಂದಾವು ನೋಡ್ರಿ, ಗೊತ್ತಾಗ್ತೈತಿ. ಇದೇನೈತಲ್ಲ ಈಗ ಚಂದಂಗೆ ತೊಳ್ಕೊಂಡು ಈಗ ಏನೈತಲ್ಲ ಇವನ್ನೇನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸಿಗೆ ಹಾಕೊಂಬರೋಣಂತ. ಹೆಸರು ಕಾಳು ಏನೈತಲ್ಲ ಎಲ್ಲ ನಾ ಈಗ ಏನು ಮಾಡ್ತೀನಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ರೀ. ನೋಡ್ಕೊರಿ ನಿಮ್ಗೆ ಎಷ್ಟು ಬೇಕು, ನಾನು 2 ವಾಟಕದಷ್ಟು ತೊಗೊಂಡಿದ್ದೆ, ನೋಡ್ಕೊಂಡು ಹಾಕೋರಿ. ನಾನು ಇಲ್ಲಿ ಮೊದಲಿಗೆ ಏನು ಮಾಡ್ತೀನಿ ಹೆಸರು ಕಾಳು ಜೋಡಿ ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಳಕತ್ತೀನಿ. ಕರ್ಬೇವಿನ ಸೊಪ್ಪು ನೋಡ್ಕೊಟ್ಟು ಒಂದು ಸ್ವಲ್ಪ ಭಾಳ ಹಾಕ್ರಿ, ಚಂದ ಅನಿಸ್ತೈತಿ, ಕಂಪು ಅನಿಸ್ತೈತಿ. ಮತ್ತು ಇಲ್ಲಿ ಜೀರಿಗೆ ತೊಗೊಳಕತ್ತೀನಿ, ನೋಡ್ಬೋದು ನೀವು. ಒಂದಿಷ್ಟು ಸ್ವಲ್ಪ ಜೀರಿಗೆ ಹಾಕೋರಿ, ಅದು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋರಿ. ಜೀರಿಗೆ ಹಾಕ್ಕೊಂಡು ಇಲ್ಲಿ ಏನು ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೋರಿ. ಕೊತ್ತಂಬರಿ ಸೊಪ್ಪು ನೋಡ್ಕೊರಿ, ಅದು ಚೆಂದಂಗೆ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಬಂದಿದ್ದೆ, ನಾನು ಅದನ್ನ ಹಾಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ 2 ಇಂಚಷ್ಟು ನಾನು ಇಲ್ಲಿ ಏನು ಮಾಡೀನಿ ಶುಂಠಿ ತೊಗೊಂಡೀನಿ ರೀ. ಶುಂಠಿ ಹಾಕೊಂಡ್ರೆ ವಡಿಗಳು ಚೆಂದ ಹಾಕ್ತಾವು. ಸೊ ಹಾಗಾಗಿ ನಾನು 2 ಇಂಚಷ್ಟು ತೊಗೊಂಡೀನಿ. ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು 10ರಿಂದ 15 ತೊಗೊಂಡೀನಿ, ಯಾಕಂದರೆ ಇವು ಭಾಳ ಖಾರ ಇಲ್ಲ. ಸೊ ಹಾಗಾಗಿ ನೋಡ್ಕೊಂಡು ನಿಮ್ಮ ಖಾರ ಹೆಂಗೆ ಬೇಕು ನೋಡ್ಕೊಂಡು ನೀವು ಹಾಕೋರಿ. ಈಗ ಇಲ್ಲಿ ಧನಿಯಾ ಕಾಳು ತೊಗೊಂಡೀನಿ ರೀ, 1.5 ಸ್ಪೂನಷ್ಟು ನಾನು ಇಲ್ಲಿ ಧನಿಯಾ ಹಾಕೊಳಕತ್ತೀನಿ. ಧನಿಯಾ ಹಾಕ್ಕೊಂಡ್ರೆ ಒಂದು ಫ್ಲೇವರು ಸ್ಮೆಲ್ ಭಾಳ ಚಂದ ಬರ್ತೈತಿ. ಸೊ ಹಾಗಾಗಿ ಇದಾಗಿ ನೋಡಿ ಜಾರಾಗ ಮಿಕ್ಸಿಗೆ ಹಾಕೊಂಬಂದೀನಿ. ಈ ಪರಿ ತೆಳ್ಳಗಾಗೈತಿ, ನೀವು ಅನ್ಕೋತಬೋದು ಇಟ್ಟು ಪರಿ ತೆಳ್ಳಗಾಗೈತಿ ಈಗ ಹೆಂಗಾರ ವಡಿ ಮಾಡ್ತಾಳೆ ಇದ್ರೊಳಗೆ ಅಂಥೇಳಿ. ತೋರಿಸ್ತೀನಿ ಬರ್ರಿ ಹೆಂಗೆ ಮಾಡೋದು ಅಂತೇಳಿ, ಹೆಂಗೆ ಮೆಥಡ್ ತೋರಿಸ್ತೀನಿ ನೋಡೋಕಂತ್ರಿ. ಇದು ಎಷ್ಟು ತೆಳ್ಳಗೈತಿ ಅಟ್ಟ ಗಟ್ಟಿ ಆಕೈತಿದೆ. ಈಗ 1 ಸ್ಪೂನಷ್ಟು ನಾನು ಇಲ್ಲಿ ಜೀರಿಗೆ ಹಾಕೊಳಕತ್ತೀನಿ, ಜೀರಿಗೆ ಪುಡಿ ಹಾಕ್ಕೊಂಡೀನಿ ರೀ. ಜೀರಿಗೆ ಹಾಕ್ಕೊಂಡಿದ್ದೆ, ಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡೀನಿ. ಮತ್ತೀಗ ಅರಿಶಿಣ ಪುಡಿ ಹಾಕ್ಕೊಂಡೀನಿ, ಒಂದು 1/4 ಚಮಚದಟ್ಟು ಅರಿಶಿಣ ಪುಡಿ ಹಾಕೋರಿ. ಆಮೇಲೆ ಏನೈತಲ್ಲ ನಾ ಇಲ್ಲಿ ಬ್ಯಾಡಗಿ ಖಾರ ಹಾಕೊಳಕ್ಕೆ ಕಲರ್ ಚಂದ ಬರ್ತೈತೆ ಅನ್ನೋದಟ್ಟು, ಇದೇನಟ್ಟು ಖಾರ ಇರೋಂಗಿಲ್ಲ, ನೋಡ್ಕೊಂಡು ನೀವು ಹಾಕೋರಿ. ಖಾರ ಹಾಕ್ಕೊಂಡು ಈಗ ಏನೈತಲ್ಲ ಇದೆಲ್ಲ ಕೂಡಿ ಏನು ಮಾಡೋದು, ಸ್ವಲ್ಪ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸಣ್ಣ ಊರಿಲೇ 8ರಿಂದ 10 ನಿಮಿಷ ನೀವೇನೈತಲ್ಲ ಇನ್ನು ಕೈ ಆಡಿಸ್ಕೋತಾ ಇರ್ಬೇಕು. ಇದು ಎಷ್ಟು ತೆಳ್ಳಗೈತಲ್ಲ ಅಷ್ಟು ನಿಮ್ಮ ಕೈಯಾಗ ನೀವು ಹಿಡಿದ್ರೆ ಹಿಂಗೆ ಉಂಡೆ ಮಾಡಿದ್ರೆ ಅದು ನಿಮ್ಮ ಕೈಗೆ ಹತ್ತಬಾರ್ದು, ಆ ಪರಿ ಗಟ್ಟಿ ಆಗಬೇಕು. ಅಲ್ಲಿ ತನಕ ನೀವೇನು ಮಾಡಬೇಕು, ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗೇನು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ನೋಡ್ಕೊರಿ ನಿಮ್ಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ನೀವು ಉಪ್ಪು ಸೇರಿಸ್ಕೊಂಡು ಹಿಂಗೆ ಒಂದೇ ಸಮನೆ ಹಿಂಗೆ ತಿರುಗ್ಕೋತಾನೆ ಇರ್ಬೇಕು ರೀ ನೀವು. ನಾನು ತೋರಿಸ್ತೀನಿ ಈ ಸದ್ಯ ಈ ಪರಿ ಹಿಂಗೆ ತಿರುಗ್ತಾನೆ ಇರ್ಬೇಕು. ನೀವು ಕೈ ಬಿಟ್ರಿ ಕೆಳಗೆ ಹೊತ್ತೈತಿ, ಹೊತ್ತಲಾರ್ದಂಗೆ ನೀವೇನು ಮಾಡಬೇಕು ತಿರುಗಿಸ್ಕೋತಾ ಇರಬೇಕು. ಸ್ವಲ್ಪ ಕಷ್ಟ ಐತೆ ಪ್ರೋಸೆಸ್ಸು, ಬಟ್ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ, ಭಾಳ ಚಂದ ಆಗ್ತಾವೆ. ಹಿಂಗೆ ತಿರ್ಗಿಸ್ಕೋತಾ ಇದ್ರೆ ನೋಡಿ ಸ್ವಲ್ಪ ಗಟ್ಟಿ ಆಗೈತಿ, ನಿಮ್ಗೆ ಕಾಣಕತ್ತೈತಿ. ಈಗ ಈ ಪರಿ ಹಿಂಗೆ ಪ್ಯಾನ್ ಏನಿತ್ತಲ್ಲ ಪ್ಯಾನಿಂದ ಬಿಟ್ಟಂದ್ರೆ ಗೊತ್ತಾಗ್ತೈತಿ ನಿಮಗಿದು ಗಟ್ಟಿ ಆಗಕತ್ತೈತಿ ಅಂತ ತಿಳ್ಕೊಬೇಕು. ಈ ಪರಿ ಹಿಂಗೆ ನೋಡಿರಿ, ಹಿಂಗೆ ತಿರ್ಗ್ಸಕ್ಕೆ ಬರೋ ತಗಳಟ್ಟು ತೆಳ್ಳಗಾಗಿತ್ತು, ಈಗ ಆ ಪರಿ ಗಟ್ಟಿ ಆಗಕತ್ತೈತಿ. ಇದು ಇಷ್ಟು ಗಟ್ಟಿ, ತೀರಾ ಭಾಳ ಗಟ್ಟಿ ಆದ್ರೂ ವಡಿ ಗಟ್ಟಿ ಅಂದ್ರೆ ಒಳಗೆ ಬೇಯುವುದಿಲ್ಲ ರೀ, ಗಟ್ಟಿ ಆಗ್ಬಿಡ್ತಾವೆ. ನೋಡ್ಕೊಂಡು ನೀವು ಮಾಡ್ಕೊರಿ. ಇಷ್ಟು ಪರಿ ಆದ್ರೆ ಸಾಕು, ತೋರ್ಸಕತ್ತಿಲ್ಲ ಇಷ್ಟು ನೋಡಿ, ಕೈಗೆ ಒಟ್ಟ ಹತ್ತವಲ್ತು ನೋಡಿ, ಎಷ್ಟು ಮಾಡಿದ್ರು ಕೈಗೆ ಹತ್ತಂಗಿಲ್ಲ. ಇಷ್ಟ ಆತಂದ್ರೆ ಇದೀಗ ವಡಿಗೆ ಏನೈತಲ್ಲ ಇದು ರೆಡಿ ಆಗೈತೆ ರೀ. ಈಗ ಏನು ಮಾಡೋನು ನೆಕ್ಸ್ಟ್ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಈಗ ಹೆಂಗೆ ವಡಿ ತಟ್ಟೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಅದು ಬರ್ರಿ. ಈಗ ವಡಿಗೆ ನಾನು ಒಂದು ಕ್ಲಿಪ್ ಮಿಸ್ ಆಗೈತಿ, ಯಾವುದಂತಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಇಲ್ಲಿ 1-2 ಉಳ್ಳಾಗಡ್ಡಿ, ದೊಡ್ಡ ಸೈಜ್ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಮತ್ತು ಹೆಸರುಬೇಳೆ 2 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ತೊಯ್ಸಿಟ್ಟು ಒಂದು ಅರ್ಧ ತಾಸು ನೆನೆಸಿಡ್ಬೇಕ್ರಿ. ನೆನೆಸಿಟ್ಟು ಆಮೇಲೆ ಹಾಕ್ಕೋಬೇಕು. ಯಾಕಂದರೆ ಈಗ ವಡಿ ಒಳಗೆ ಹಿಂಗೆ ಹೆಸರುಬೇಳೆ ಮತ್ತು ಉಳ್ಳಾಗಡ್ಡಿ ಬಂದು ಅಂದ್ರೆ ಬಾಯಾಗ ಕುಟುಂಬ ಅಂತೇಳಿ ಕರೆದು ಕೂಡಲೇ ಚಂದ ಆಗ್ತಾವ್ರಿ. ಸೊ ಹಾಗಾಗಿ ಅದೊಂದು ಕ್ಲಿಪ್ ಮಿಸ್ ಆಗಿತ್ತು. ನಾ ಈಗ ಅದಕ್ಕೆ ಮತ್ತೆ ಹೇಳಾಕತ್ತೀನಿ, ಉಳ್ಳಾಗಡ್ಡಿ ಮತ್ತು ಹೆಸರುಬೇಳೆ, ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಹೆಚ್ಕೊಂಡು 2 ದೊಡ್ಡ ಹಾಕೋರಿ. ಹೆಸರುಬೇಳೆ 2 ಸ್ಪೂನಷ್ಟು ನಾನು ಇಷ್ಟು ಹಿಟ್ಟಿಗೆ 2 ಸ್ಪೂನಷ್ಟು ತೊಯ್ಸ್ ಹಾಕ್ಕೊಂಡಿನಿ, ಕಾಣಕತ್ತಾವ ನೋಡ್ರಿ ನಿಮ್ಗೆ ಹಿಂಗೆ. ಈಗ ಎಣ್ಣೆ ಕಾದೈತಿ, ನಾ ಮೊದಲೇ ವಡಿ ಹಾಕ್ಕೊಂಡಿನಿ. ಈಗ ಇದನ್ನು ಹೆಂಗೆ ಕರಿಯೋದು ನೋಡೋಣ. ಅದ್ರ ಜೋಡಿ ಇನ್ನೊಂದು 2 ಹಾಕ್ಕೊಂಡಿನಿ ಸದ್ಯ. ಹಿಂಗೆ ಒಂದು ನಿಮ್ಗೊಂದು 2-3 ಕರೆದು ತೋರಿಸ್ತೀನಿ, ನೋಡ್ಬೋದು ನೀವು ಎಷ್ಟು ಕೆಂಪಾಗ್ಯಾವು. ಈ ಪರಿ ಕೆಂಪಾಗಬೇಕ್ರಿ. ಕೆಂಪು ಅಂತಂದ್ರೆ ಭಾಳ ಇದನ್ನು ಹೊತ್ತಿಸೋಕೆ ಹೋಗಬೇಡ್ರಿ. ಹೆಂಗಂದ್ರೆ ಮ್ಯಾಲಿಂದ ಉಳ್ಳಾಗಡ್ಡಿ ಮತ್ತು ಕಡ್ಲಿ ಹೆಸರುಬೇಳೆ ಏನೈತಲ್ಲ ನಿಮ್ಗದು ಕಲರ್ ಚೇಂಜ್ ಆಗ್ಬೇಕ್ರಿ. ಈ ಪಕೋಡ ಒಳಗೆಲ್ಲ ಇರ್ತೈತೆ ರೀ, ಆ ಥರ ಉಳ್ಳಾಗಡ್ಡಿ ಕಲರ್ ಬರಬೇಕು, ಕ್ರಿಸ್ಪ್ನೆಸ್ ಬರಬೇಕು ರೀ ಉಳ್ಳಾಗಡ್ಡಿಗೆ. ಅಲ್ಲಿ ತನಕ ಏನು ಮಾಡಿರಿ ನೀವು ಕರೀರಿ ಚಂದ. ಇದು ನೋಡಿ ಇನ್ನೂ ಆಗಿಲ್ಲಿದು
ಆಗಳ ಫಸ್ಟ್ ಬನ್ನಿ ಏನು ತೋರಿಸಿದ್ನಲ್ಲ ಮೊದಲನೇದು ಅದು ಆಗಿತ್ತು ಆ ಪರಿ ಹಿಂಗೆ ಗೋಲ್ಡನ್ ನೋಡಿರಿ ಇದು ಪರ್ಫೆಕ್ಟ್ ಆಗೈತೆ ರೀ. ಈಗ ನಾ ತೋರ್ಸಕತ್ತಿಲ್ಲ ಈ ಪರಿ ಇಷ್ಟ ಆತಂದ್ರೆ ಆಗೈತೆ ರೀ ಇದು. ಹಂಗೆ ಇನ್ನೊಂದು 3-4 ಹಾಕಿ ನಿಮ್ಗೆ ತೋರಿಸ್ತೀನಂತ. ಹಿಂಗೆ ಭಾಳ ಒಮ್ಮೆ 3-4 ಹಾಕೋಬೋದು. ಹಾಕ್ಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅದು ನೀವು ತಿನ್ನೋಕ್ಕಾಗಲಿ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡ ವಡಿಗೆ ತಟ್ಕೊಂಡ್ರೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕಾಯಿ ಚಟ್ನಿ ಜೋಡಿ ಮಸ್ತ್ ಆಗ್ತೈತಿ. ಕಾಯಿ ಚಟ್ನಿ ಅಂದ್ರೆ ಇಡ್ಲಿಗೆ ದೋಸೆಗೆಲ್ಲ ಮಾಡ್ತಿರಲ್ರಿ ಚಟ್ನಿ, ಆ ಚಟ್ನಿ ಜೋಡಿನೂ ಮಸ್ತ್ ಆಗ್ತೈತಿ. ಬಟ್ ನಾ ಇಲ್ಲಿ ನಿಮ್ಗೆ ಸಿಜ್ವಾನ್ ಜೋಡಿ ತೋರ್ಸಾಕತ್ತೀನಿ. ಸಿಜ್ವಾನ್ ಜೋಡಿನೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂದ್ರೆ ಸಿಜ್ವಾನ್ ಜೋಡಿ ಬೆಸ್ಟ್ ಆಗ್ತೈತಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ನೀವು ಚಟ್ನಿ ಜೋಡಿ ತಿನ್ನಬೇಕು, ಅದು ಚಂದ ಅನ್ನಿಸ್ತವು. ನೋಡಿರಿ ಈಗ ಎಷ್ಟು ಚಂದ ಆಗ್ಯಾವ ಇವು. ಈಗ ಏನು ಮಾಡ್ತೀನಿ ಒಂದು ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಹೆಂಗಾಗ್ಯಾವ ಒಳಗೆ ಅಂತೇಳಿ ಗೊತ್ತಾಗ್ತೈತಿ. ಹಿಂಗೆ ಉಳ್ಳಾಗಡ್ಡಿ ಏನೈತಿಲ್ಲ ಹಿಂಗೆ ಕೆಂಪು ಆಗ್ಬೇಕು. ನಾನು ನಿಮ್ಗೆ ಹಿಂಗೆ ತೋರ್ಸಕತ್ತಿಲ್ಲ ನೋಡಿ ಸ್ಕ್ರೀನ್ ಮೇಲೆ ನೋಡಿರಿ ಇದು ಎಷ್ಟು ಚಂದ ಕೆಂಪಾಗ್ಯಾವ ಇವು. ಈಗ ಇದನ್ನೇನು ಮಾಡೋನು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಒಳಗೆ ಎಷ್ಟು ಸಾಫ್ಟ್ ಅದಾವ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ನೋಡಿರಿ ಈ ಪರಿ ಆದ್ರೆ ಇದು ಆಗೈತೆ ರೀ ಸದ್ದ ಹಿಂಗೆ ಆಗ್ಬೇಕು ರೀ. ಅದಕ್ಕೆ ಸ್ವಲ್ಪ ಚಟ್ನಿ ಹಚ್ಕೊತಿದ್ರೆ ಬೆಸ್ಟ್. ಹಂಗನೂ ತಿನ್ಬೋದು ರೀ, ಹಂಗನೂ ಭಾಳ ಚಲೋ ಆಗ್ತಾವೆ. ಚಹಾ ಜೋಡಿ ಕಾಫಿ ಜೋಡಿ ಚಲೋ ಅನ್ನಿಸ್ತಾವೆ. ಈಗ ಇದೊಂದು ಮುರಿದು ತೋರಿಸ್ತೀನಿ ನೋಡಿರಿ ನಿಮ್ಗೆ ಹೆಂಗೆ ಇರ್ತೈತೆ ಒಳಗೆ ಅಂತೇಳಿ ನಿಮ್ಗೆ ಗೊತ್ತಾಗ್ತೈತಿ. ನೋಡಿರಿ ಈ ಪರಿ ನೋಡಿರಿ ಎಷ್ಟು ಹುಗ ಎಷ್ಟು ಚಂದ ಹೊಂಟೈತಿ. ಒಳಗೆಲ್ಲ ಉಳ್ಳಾಗಡ್ಡಿ ಮತ್ತು ಹೆಸರು ಬ್ಯಾಳಿ ಎಲ್ಲ ಎಷ್ಟು ಚಂದ ಕಾಣ್ತಾವೆ. ಮ್ಯಾಲೆಲ್ಲ ಕರ್ದಿದ್ದು ಕೆಂಪಾಗಿದ್ದು. ಹಿಂಗೆ ಮಾಡ್ಕೊರಿ. ನನಗನ್ಸುತ್ತೆ ನಿಮ್ಗೆಲ್ಲರೂ ಮಾಡ್ಕೊಂಡ್ರೆ ಖಂಡಿತ ನೀವು ವಾರದಾಗ ಒಂದು 2-3 ಸಲ ಇದನ್ನು ಮಾಡ್ಕೊಂಡು ತಿಂತೀರಿ. ಯಾಕಂದರೆ ಹೆಸರು ಕಾಳು ಹೆಲ್ತಿಗೂ ಭಾಳ ಚಲೋ ರೀ. ಹಾಗಾಗಿ ಹೇಳಾಕತ್ತೀನಿ ಹೆಸರು ಕಾಳು ಹೆಲ್ತಿಗೂ ಭಾಳ ಚಲೋ ಮತ್ತು ಬಾಯಾಗೂ ಕಂಪಾಗ್ತಾವೆ, ರುಚಿ ಆಗ್ತಾವೆ. ನೀವು ಒಮ್ಮೆ ಮಾಡ್ಕೊಂಡ್ರೆ ಮತ್ತೆ ನೀವು ವಾರದಾಗ ಒಂದು 2-3 ಸಲ ಖಂಡಿತ ಇದನ್ನು ಮಾಡ್ಕೊಂಡು ತಿಂತೀರಿ. ಅಷ್ಟಂದ್ರೆ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚಂದ ಅಂತೂ ಹಾಕ್ಕವ್ರಿ ಇವು. ಹೋಪ್ ಎಲ್ಲರಿಗೂ ಭಾಳ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಈಗ ಪಟ ಇವತ್ತ ಮಾಡ್ಕೊಂಡು ಟ್ರೈ ಮಾಡಿಬಿಡ್ರಿ. ಮತ್ತು ಇದ್ರ ಜೋಡಿ ನಾವು ಇನ್ನೊಂದು ಹೆಸರು ಕಾಳಿಂದು ನಾನು ನಿಮ್ಗೆ ಹೋಳಿಗೆ ಮಾಡಿ ತೋರಿಸ್ತೀನಂತ. ಅದು ಭಾಳ ಮಸ್ತ್ ಆಗ್ತಾವೆ. ಅದನ್ನ ನೆಕ್ಸ್ಟ್ ಇನ್ನೊಂದು 2 ದಿವಸದಾಗ ನನಗೆ ಮಾಡಿ ಹಾಕ್ತೀನಂತ ನೋಡೋಕ್ಕಂತ ನಾನು ನಿಮ್ಗೆ ವಿಡಿಯೋ ತೋರಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ. ಹೋಪ್ ಇದೆಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಬಂದಿದ್ದೆ.